ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹುಡುಗ ಪ್ರವೀಣ್. ಸ್ನೇಹಿತರೆ, ಇವತ್ತು ನಿಮಗಾಗಿ ಒಂದು ವಿಶೇಷವಾದ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಿಸಿದ ಈ ಒಂದು ವಿಡಿಯೋ ಮಾಡಿ ನೋಡಿ ಆನಂದಿಸಿದ ಸದುಪಯೋಗ ಪಡೆದುಕೊಳ್ಳಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ವಿಡಿಯೋನ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುನ್ನ ಈ ವಿಡಿಯೋದ ಕೊನೆಯಲ್ಲಿ ಯಾವ ರೀತಿಯಾಗಿ ಈ ವಿಡಿಯೋದಲ್ಲಿ ಸೂಚಿಸುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳಿದ್ದೀನಿ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ. 10ನೇ ತರಗತಿ ಪಾಸ್ ಮತ್ತು PUC ಪಾಸ್ ಆದವರಿಗೆ ಯಾವುದೇ ಪರೀಕ್ಷೆ ಇಲ್ಲದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆ, ಒಟ್ಟು ಹುದ್ದೆ 215. ಇದರ ಕುರಿತು ಸಂಪೂರ್ಣವಾದ ಡೀಟೇಲ್ ಆಗಿ ವಿಡಿಯೋನ ನೋಡೋಣ. WCD ಚಿತ್ರದುರ್ಗ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯ ಹುದ್ದೆಗಳ ನೇಮಕಾತಿ 2024. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗವು ಜುಲೈನಲ್ಲಿ 2024 ಜುಲೈನಲ್ಲಿ ಹೊರಡಿಸಿದಂಥ ಅಧಿಸೂಚನೆ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯ ಹುದ್ದೆಗಳನ್ನು ಭರ್ತಿ ಮಾಡಲು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಯಾರು ಆಸಕ್ತರಿದ್ದೀರಿ, ಯಾರು ಅರ್ಹತೆಯನ್ನು ಪಡೆದಿದ್ದೀರಿ, ಅರ್ಜಿಯನ್ನು ಸಲ್ಲಿಸಿ ಮತ್ತು ಜಾಬನ್ನು ತಮ್ಮದಾಗಿಸಿಕೊಳ್ಳಿ. ಕೆಲಸ ಮಾಡುವ ಸ್ಥಳ ನೋಡೋದಾದರೆ ಅದು ಚಿತ್ರದುರ್ಗ ಜಿಲ್ಲೆ. ಕೆಲಸದ ಅಥವಾ ಹುದ್ದೆ ಹೆಸರು ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು. ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆಗಳ ಹೆಸರನ್ನು ಗಮನಿಸುವುದಾದರೆ ಅಂಗನವಾಡಿ ಕಾರ್ಯಕರ್ತೆಯರು 63, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು 3 ಹುದ್ದೆಗಳು. ಇನ್ನು ಅಂಗನವಾಡಿ ಸಹಾಯಕಿಯರು 149 ಹುದ್ದೆಗಳು. ಹೀಗೆ ಒಟ್ಟು 215 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ವಿದ್ಯಾ ಅರ್ಹತೆ ಏನು ಅಂತ ಅನ್ನೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅರ್ಜಿ ಸಲ್ಲಿಸಲು PUC ಮುಗಿದಿರಬೇಕು. ಮಿನಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು SSLC ಮುಗಿದಿದ್ದರೆ ಸಾಕು. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷಗಳನ್ನು ಮೀರಿರಬಾರದು. ಈ ಒಂದು ವಯಸ್ಸಿನ ಮಧ್ಯೆ ಇರೋರು ಅರ್ಜಿ ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ಶುಲ್ಕ ಇರುವುದಿಲ್ಲ. ಶುಲ್ಕ ವಿನಾಯಿತಿಯನ್ನು ಈ ಸರಿ ಮಾಡಲಾಗಿದೆ. ಇನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ. ಅದಕ್ಕೆ ಸಂಬಂಧಿಸಿದ ವೆಬ್ಸೈಟ್ ತಮ್ಮ ಮುಂದೆ ಡಿಸ್ಪ್ಲೇ ಆಗ್ತದೆ. ಈ ವೆಬ್ಸೈಟ್ ಬಳಸಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30/7/2024 ಪ್ರಾರಂಭ ಆಗಿದೆ. ಅದು 31 ಆಗಸ್ಟ್ 2024 ಕೊನೆಗೊಳ್ತಾ ಇದೆ. ಭಾಳ ಸಮಯ ಕಡಿಮೆ ಇರೋದ್ರಿಂದ ಯಾರ್ಯಾರಿಗೆ ಆಸಕ್ತರಿದ್ದೀರಿ, ಯಾರು ಇಷ್ಟ ಇದೆ, ಯಾರು ಅರ್ಹತೆಯನ್ನು ಪಡೆದಿದ್ದೀರಿ, ಅರ್ಜಿಯನ್ನು ಸಲ್ಲಿಸಿ ಈ ಜಾಬನ್ನು ತಮ್ಮದಾಗಿಸಿಕೊಳ್ಳಿ. ಇದಿಷ್ಟು ಇವತ್ತಿನ ಒಂದು ಚಿಕ್ಕ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಕೊನೆಯಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ ಮರಿಬೇಡಿ. ಇದು ಒಂದು ವಿಶೇಷ ವಿಡಿಯೋ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ. ಬನ್ನಿಗಾದರೆ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂತ ನೋಡೋಣ. ಗೂಗಲ್ಗೆ ಹೋಗಿ ಅಲ್ಲಿ ನಾನು ಕೊಟ್ಟಂಥ ವೆಬ್ಸೈಟ್ನ ಹಾಕಿ ಕ್ಲಿಕ್ ಮಾಡಿದ ತಕ್ಷಣ ತಮ್ಮ ಮುಂದೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದು ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ. ಈ ಒಂದು ವೆಬ್ಸೈಟ್ನಲ್ಲಿ ಬಂದ ನಂತರ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಅಲ್ಲಿ ಮೊದಲನೇದು ಜಿಲ್ಲೆ ಆಯ್ಕೆ ಮಾಡಿ, ಪ್ರಾಜೆಕ್ಟ್ ಆಯ್ಕೆ ಮಾಡಿ, ಅಧಿಸೂಚನೆ ಸಂಖ್ಯೆಯನ್ನು ಹಾಕಿಸಿ, ಹುದ್ದೆ ಆಯ್ಕೆ ಮಾಡಿ ಅಂತ ಇರುತ್ತೆ. ಆಗ ತಾವು ಮೊದಲನೇದಾಗಿ ಹುದ್ದೆನ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಜಿಲ್ಲೆ, ಪ್ರಾಜೆಕ್ಟು, ಅಧಿಸೂಚನೆ ಎಲ್ಲಗಳನ್ನು ಫುಲ್ಫಿಲ್ ಮಾಡಿ ಕೆಳಗಡೆ ತಾವು ಯಾವ ವರ್ಗಕ್ಕೆ, ಇತರೆ ವರ್ಗ, SC ವರ್ಗ, ST ವರ್ಗ ಅದರ ಮೇಲೆ ಕ್ಲಿಕ್ ಮಾಡಿ ಕೊನೆಗೆ ಸಬ್ಮಿಟ್ ಅಂತ ಇರುತ್ತೆ. ಈ ಬರುತ್ತೆ ನೋಡಿ. ಈ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದು ಪೇಜ್ ಬರುತ್ತೆ ತಮ್ಮಲ್ಲಿ. ಅದರಲ್ಲಿ ತಮ್ಮ ಎಲ್ಲ ವಿವರಣೆಯನ್ನು ಕೇಳಿರ್ತಾರೆ. ಎಲ್ಲ ವಿವರಣೆಯನ್ನು ಫುಲ್ಫಿಲ್ ಮಾಡ್ತಾ ಹೋಗಿ ಸ್ಕ್ಯಾನ್ ಮಾಡಿ ಯಾವ ದಾಖಲೆಗಳಿಗೆ ಅವುಗಳನ್ನ ಸಬ್ಮಿಟ್ ಮಾಡಿ ಕೊನೆಗೆ ತಮ್ಮ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಈ ರೀತಿಯಾಗಿ ಅರ್ಜಿನ ಸಬ್ಮಿಟ್ ಮಾಡುವ ಒಂದು ವಿಧಾನ. ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್